ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಮಾರ್ಗದರ್ಶನ, ನೀವು ನಂಬಿದ ದೇವತೆಗಳ ಅನುಗ್ರಹ, ಆಶೀರ್ವಾದ ನಿಮ್ಮನ್ನ ಬೆಂಬಲಿಸ್ತಾ ಇದೆ. ಅಂದರೆ ಅವರ ರಕ್ಷಣೆಯಲ್ಲಿ ನೀವು ಸಂರಕ್ಷಿತವಾಗಿದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ, ಹಾಗೆ ನಿಮ್ಮ ಮುಂದಿನ ಅನೇಕ ರೀತಿಯ ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆಯನ್ನು ಕೂಡ ಕೊಡುತ್ತೆ. ಹಾಗಾದರೆ ಎಂದಿನಂತೆ ನೀವು ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಗುರುವಿಗೆ, ಈ ಪ್ರಕೃತಿಯ ಶಕ್ತಿಗೆ, ಈ ಬ್ರಹ್ಮಾಂಡದ ಶಕ್ತಿಗೆ ಕನೆಕ್ಟ್ ಆಗಿ. ಹಾಗಾದರೆ ಮೊದಲನೇದಾಗಿ ಬಾಬಾ ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ನೀವು ಯಾರಿಗಾದರೂ ಯಾವುದಾದರೂ ಸಂಬಂಧಕ್ಕಾದರೂ ಅಥವಾ ಕೆಲಸಕ್ಕಾದರೂ ನಿಷ್ಠೆಯಿಂದ ಇರುವುದು ಒಳ್ಳೆಯ ಗುಣ. ಆದರೆ ಅದೇ ನಿಷ್ಠೆ ನಿಮ್ಮ ಆತ್ಮವನ್ನು ನೋಯಿಸ್ತಾ ಇದೆ, ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆಗ್ತಾ ಇದ್ದರೆ ಅದನ್ನೇ ಟಾಕ್ಸಿಕ್ ಲಾಯಲಿಟಿ ಅಂತ ಹೇಳೋದು. ಈ ಸಮಯದ ನಿಮ್ಮ ಎನರ್ಜಿಗೆ ಟ್ಯಾರೋ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ಈ ರೀಡಿಂಗ್ನಲ್ಲಿ ಕಾಣುವ ಎನರ್ಜಿ ಹೇಳುವುದೇನೆಂದರೆ, ನೀವು ಬಹಳ ಸಮಯದಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಬಂಧ, ಒಂದು ಪರಿಸ್ಥಿತಿಗೆ ಅಂಟ್ಕೊಂಡಿದ್ದೀರ. ಆದರೆ ಅದು ನಿಮಗೆ ಶಾಂತಿ ಕೊಡ್ತಾ ಇಲ್ಲ, ನೆಮ್ಮದಿ ನೀಡ್ತಾ ಇಲ್ಲ, ಬದಲಿಗೆ ದಣಿವು, ನೋವು, ಅಸಮಾಧಾನ ಕೊಡ್ತಾ ಇದೆ. ಯಾವ ರೀತಿ ಅಂದರೆ, ಕೆಲವು ಸಂಬಂಧಗಳು ನಿಮ್ಮ ಜೀವನಕ್ಕೆ ಬರ್ತವೆ, ಕರ್ಮ ಕ್ಲೀನ್ ಮಾಡಲು ಬರ್ತವೆ, ಶಾಶ್ವತವಾಗಿ ನಿಮ್ಮ ಜೊತೆ ಇರಲಿಕ್ಕೆ ಅಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಾನು ಬಿಡೋದಿಲ್ಲ ಅಂತೇಳಿ ಹಿಡಿದಿಟ್ಕೊಂಡಿರ್ಬೋದು, ಆದರೆ ಆ ಸಂಬಂಧ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ತಾ ಇದ್ದರೆ, ನಿಮ್ಮ ಆತ್ಮಕ್ಕೆ ಅದು ಒತ್ತಡವಾಗಿದ್ದರೆ ಅದು ಪ್ರೀತಿಯಲ್ಲ, ಅದು ಟಾಕ್ಸಿಕ್ ಲಾಯಲಿಟಿ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಿ. ಹಾಗೆ ನಿಮ್ಮ ಎನರ್ಜಿ ಹೇಗಪ್ಪ ಅಂದರೆ, ನೀವು ಅವರನ್ನು ಬಿಟ್ಟು ಹೋದರೆ, ಅಂದರೆ ಬಿಟ್ಟು ಹೋಗಲಿಕ್ಕೆ ಹೆದರ್ತಾ ಇದ್ದೀರ, ನಾನು ಇಲ್ಲದೆ ಇದ್ದರೆ ಅವ್ರು ಹೇಗೆ ಬದುಕ್ಬೋದು ಅನ್ನೋ ರೀತಿಲಿ. ಆದರೆ ನೀವು ಇಲ್ಲದೆ ಇದ್ದರೂ ಅವ್ರಿಗೆ ಏನಾಗುತ್ತೆ ಅನ್ನುವ ಭಾವನೆ ನಿಮ್ಮಲ್ಲಿ ಭಯ ಉಂಟು ಮಾಡಿದೆ. ಟಾಕ್ಸಿಕ್ ಲಾಯಲಿಟಿಯನ್ನು ಹೇಗೆ ಗುರುತಿಸೋದು ಅನ್ನೋದಾದರೆ, ನೀವು ಸದಾ ಕೊಡುವವರಾಗಿರ್ತೀರ, ಆದರೆ ಎದುರಿನಿಂದ ಏನೂ ಸಿಗ್ತಾ ಇರೋದಿಲ್ಲ. ನೀವು ಪ್ರೀತಿ ಮಾಡ್ತೀರಾ, ಕಾಳಜಿ ಮಾಡ್ತೀರಾ, ಆದರೆ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರಿಂದನೂ ಕೂಡ ನಿಮ್ಗೆ ಯಾವುದೇ ರೀತಿ ಒಂದು ಪ್ರತಿಸ್ಪಂದನೆ ಸಿಗ್ತಾ ಇಲ್ಲ. ಹಾಗೆ ಯಾರಿಗಾದರೂ ನೀವು ಕೇವಲ ಸಹಾಯ ಮಾಡೋರೇ ಆಗಿರ್ತೀರಿ, ಆದರೆ ನಿಮಗೆ ಸಹಾಯದ ಅಗತ್ಯ ಇದ್ದರೆ ಅವ್ರು ಹಿಂದೆ ಸರಿತಾರೆ. ಈ ರೀತಿ ಕೂಡ ಆಗ್ತಾ ಇರುತ್ತೆ. ಕೆಲವೊಂದು ವಿಚಾರಗಳನ್ನು ನೀವು ಬಿಡಬೇಕು ಅನ್ನೋ ಭಾವನೆ ಬರ್ತಾ ಇರುತ್ತೆ, ಆದರೆ ನೀವು ಬಿಡೋದಿಲ್ಲ. ಆದರೂ ಅವರು ಬದಲಾಗ್ತಾರೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ನಿರೀಕ್ಷೆ ಇರುತ್ತೆ, ಆದರೂ ಕೂಡ ಅವ್ರು ಬದಲಾಗ್ತಾ ಇಲ್ಲ. ನಿಮ್ಮ ಒಳಗೆ ಒಂದು ಗಿಲ್ಟ್, ಹಾಗೆ ಒಂದು ಭಯ, ಒಂದು ಅಟ್ಯಾಚ್ಮೆಂಟ್ ಮಿಕ್ಸ್ ಆಗಿ ಈಗ ನಿಮ್ಮ ಜೀವನದಲ್ಲಿ ನೀವು ಒಂದು ಆತಂಕದಲ್ಲಿ ಮುಂದುವರಿತಾ ಇದ್ದೀರಾ. ಅಂದರೆ ಅದನ್ನು ಬಿಟ್ಟು ಹೊರಗೆ ಬರೋಕ್ಕೂ ಆಗ್ತಾಯಿಲ್ಲ, ಅದರಲ್ಲಿ ಜೀವಿಸೋಕ್ಕೂ ಆಗ್ತಾಯಿಲ್ಲ. ಈ ರೀತಿ ನಿಮ್ಮ ಜೀವನ, ಅದು ನಿಮ್ಮ ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು. ಆದರೆ ಇಲ್ಲಿ ನೀವು ಸ್ವಲ್ಪ ಧೈರ್ಯವನ್ನು ವಹಿಸಿದರೆ ಆ ಪರಿಸ್ಥಿತಿಗಳನ್ನು ಎದುರಿಸ್ಬೋದು. ಎಲ್ಲಿವರೆಗೂ ಅವುಗಳನ್ನು ಸಹಿಸ್ಕೊಳ್ತೀರೋ ಅಲ್ಲಿವರೆಗೂ ಅವುಗಳು ಕೂಡ ನಿಮ್ಮನ್ನು ಆಳ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾವಾಗ ನೀವು ಪ್ರತಿಸ್ಪಂದಿಸ್ತೀರೋ, ಅದಕ್ಕೆ ಅಂದರೆ ಪ್ರತಿರೋಧಿಸ್ತೀರೋ, ನಿಮ್ಮ ಆತ್ಮದ ಉದ್ದೇಶ ಹೊರಗೆ ಬರುತ್ತೆ. ಹಾಗೆ ಅವರು ನಿಮ್ಮ ಮೇಲೆ ಒಂದು ಒತ್ತಡವನ್ನು ಹೇರಿ ಅವರ ವೀಕ್ನೆಸ್ಸನ್ನು ಮುಚ್ಕೊಳ್ಳೋಕೆ ಹೊರಟಿದ್ರಲ್ಲ, ಆ ವಿಚಾರಗಳು ಸ್ಥಗಿತಗೊಳ್ತವೆ. ಕೆಲವೊಂದು ಸಂಬಂಧಗಳಲ್ಲಿ ನೀವು ಅವರನ್ನು ಬಿಟ್ಬಿಟ್ರೆ ಅವ್ರು ಕುಸ್ತು ಹೋಗ್ತಾರೆ, ನಾನು ಇಲ್ಲದೆ ಅವ್ರು ಬದುಕೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಭಯ ಕಾಡ್ತಾ ಇದೆ. ಇದು ಕರ್ಮದ ಭಾಗ ಅಲ್ಲ, ಇದು ನಿಮ್ಮ ಸ್ವಯಂಕೃತ ಅಪರಾಧ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆ ನೋವುಗಳನ್ನು ನೀವಾಗಿ ಆಯ್ಕೆ ಮಾಡಿಕೊಂಡು ಅನುಭವಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಬೆಲೆ ಅವರಿಗೆ ತಿಳಿಬೇಕು, ನಿಮ್ಮ ಕಾಳಜಿ, ಪ್ರೀತಿ ತಿಳಿಬೇಕು. ಹಾಗೆ ಅವರನ್ನು ಅವರು ಸಂಭಾಳಿಸ್ಕೊಳ್ಳೋ ರೀತಿಯಲ್ಲಿ ಕೆಲವು ವಿಚಾರಗಳಲ್ಲಿ ಅವರು ಸರಿಯಾದ ಒಂದು ತೀರ್ಮಾನವನ್ನು ತಗೊಳ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ದರೆ ಖಂಡಿತವಾಗಿ ಸ್ವಲ್ಪ ಅಂಟಿಕೊಳ್ಳುವ ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಯಾರಿಗೆ ನಿಷ್ಠೆಯಿಂದ ಇದ್ದೀರೋ, ಆದರೆ ಅವರು ನಿಮ್ಮ ನಿಷ್ಠೆಗೆ ಅರ್ಹರಲ್ಲ, ಅವರು ನಿಮ್ಮನ್ನು ಕಾಪಾಡ್ತಾ ಇಲ್ಲ, ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ನೀವು ಬಿಟ್ಟರೆ ತಪ್ಪು ಅನಿಸುತ್ತಿದೆ, ಆದರೆ ಉಳಿದರೆ ನಿಮ್ಮ ಆತ್ಮವೇ ಕುಸಿಯುತ್ತೆ. ಈ ರೀತಿ ಸಂದಿಗ್ಧ ಸ್ಥಿತಿ ನಿಮ್ಮದಾಗಿದೆ. ಈ ಸಂಬಂಧ, ಈ ಪರಿಸ್ಥಿತಿ ನಿಮ್ಮ ಜೀವನಕ್ಕೆ ಪಾಠ ಕಲಿಸಲು ಬಂದದ್ದು, ಶಾಶ್ವತವಾಗಿರೋದಕ್ಕೆ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ನೀವು ಹಿಡಿದುಕೊಂಡಿರೋದು ಪ್ರೀತಿಯಲ್ಲ, ಇದು ನಿಮ್ಮ ಭಯವನ್ನು ನೀವು ಹಿಡ್ಕೊಂಡಿದ್ದೀರಾ. ಹಾಗಾಗಿ ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಸಮಾಧಾನಕರವಾಗಿ ಹಾಗೆ ಸಮತೋಲನವನ್ನು ಕಾಪಾಡಿಕೊಂಡ್ರೆ ವಾಸ್ತವ ಸತ್ಯ ಕೆಲವು ಸ್ಪಷ್ಟತೆಗಳನ್ನ ಕೊಡುತ್ತೆ. ನಿಷ್ಠೆ ಅಂದರೆ ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟರ ಮಟ್ಟಿಗೂ ಇರಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಸೂಚಿಸ್ತಾ ಇದ್ದಾರೆ. ಬಿಡುವುದು ದುರ್ಬಲತೆ ಅಂತ ಏನಲ್ಲ, ಅದು ನಿಮ್ಮ ಆತ್ಮದ ಒಂದು ಜಾಗೃತಿನೂ ಆಗಿರ್ಬೋದು, ಬೆಳವಣಿಗೆ ಉದ್ದೇಶವೂ ಆಗಿರ್ಬೋದು, ಇಲ್ಲ ಒಂದು ಹೊಸ ತಿರುವಿಗೆ ಒಂದು ಪ್ರಾರಂಭನೂ ಕೂಡ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನೀವು ಹೊರಟಾಗಲೇ ನಿಮ್ಮ ಕರ್ಮ ಮುಗಿಯೋದಲ್ವಾ. ನೀವೆಲ್ಲಿಯವರೆಗೂ ಅಲ್ಲಿ ಆ ಒಂದು ನೋವನ್ನು, ಆ ಒಂದು ವಿಚಾರವನ್ನು ಹಿಡಿದಿಟ್ಕೊಂಡು ಅಲ್ಲೇ ಇರ್ತೀರೋ ಅಲ್ಲಿಯವರೆಗೂ ನೀವು ಆ ಕರ್ಮದಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಅಲ್ಲಿಂದ ಸ್ವಲ್ಪ ಸಮಯವನ್ನು ಬದಲಾಯಿಸಿಕೊಂಡು ನಿಮ್ಮ ಆತ್ಮದ ಉದ್ದೇಶದ ಮಹತ್ವವನ್ನು ತಿಳ್ಕೊಂಡು, ಅಂದರೆ ಆ ದುರ್ಬಲತೆಯನ್ನು ಸ್ವಲ್ಪ ಎದುರಿಸಿ ಹೊರಟಾಗಲೇ ನಿಮ್ಮ ಕರ್ಮ ಮುಗಿಯುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮನ್ನು ನೋಯಿಸ್ತಾ ಇರುವ ಜಾಗದಲ್ಲಿ ನಿಷ್ಠೆ ಇಡುವುದು,
ನಿಮ್ಮ ಆತ್ಮಕ್ಕೆ ಮಾಡಿದ ದೊಡ್ಡ ಅನ್ಯಾಯ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವೀಗ ಒಂದು ಟಾಕ್ಸಿಕ್ ಸೈಕಲಲ್ಲಿ ಸಿಲುಕಿದ್ದೀರಾ. ಅದು ವ್ಯಕ್ತಿ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಅಥವಾ ಕೆಲಸ ಪರಿಸ್ಥಿತಿ ಕೂಡ ಆಗಿರ್ಬೋದು. ನೀವು ಬಿಟ್ಟು ಹೋಗಬೇಕು ಅನ್ನುವ ಭಾವನೆ ಬರ್ತಿದೆ, ಆದರೂ ಕೂಡ ಅಟ್ಯಾಚ್ಮೆಂಟ್, ಭಯ, ಗಿಲ್ಟ್ ನಿಮ್ಮನ್ನು ಹಿಡಿದುಕೊಂಡಿದೆ. ಅಂದರೆ ಒಂದು ಡೆವಿಲ್ ಎನರ್ಜಿ ಟೈಪ್ ಹಿಡ್ಕೊಂಡಿರೋದು ಅಂತ ಹೇಳಿ, ಅಂಟ್ಕೊಂಡಿರೋದು ಅಂತ ಹೇಳಿ, ಕೊಟ್ಟು ಪಡೆಯದ ಅಸಮತೋಲನ ಇಲ್ಲಿ ಉಂಟಾಗ್ತಾ ಇದೆ. ನೀವು ಮಾತ್ರ ಕೊಡ್ತಾ ಇದ್ದೀರಾ, ಅವರು ಅದಕ್ಕೆ ಯಾವುದೇ ರೀತಿ ನಿಮಗೆ ಪ್ರತಿಸ್ಪಂದಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನಿಮ್ಮ ಮನಸ್ಸು ಸ್ಪಷ್ಟವಾಗಿಲ್ಲ, ಹಾಗೆ ಇದು ಸ್ಪಷ್ಟವಾಗಿ ಟಾಕ್ಸಿಕ್ ಎನರ್ಜಿನ ತೋರಿಸ್ತಾ ಇದೆ. ನೀವು ಊಹಿಸಿಕೊಂಡಿರುವುದು ಪ್ರೀತಿಯಲ್ಲ, ಅದು ನಿಮ್ಮ ಭಯ ಮತ್ತು ಹಳೆಯ ಅಭ್ಯಾಸ. ನಿಮ್ಮ ಮೌಲ್ಯ ಕಡಿಮೆ ಆಗ್ತಿರೋ ಜಾಗದಲ್ಲಿ ಉಳಿಯೋದಕ್ಕೆ ಕರ್ಮ ಕಾರಣ ಅಲ್ಲ. ಕೆಲವೊಂದು ಸಾರಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ನನ್ನನ್ನು ನೋಯಿಸುತ್ತಿರುವ ಎಲ್ಲ ನಕಾರಾತ್ಮಕ ಬಾಂಧವ್ಯಗಳಿಂದ ನಾನು ಮುಕ್ತನಾಗುತ್ತೇನೆ ಅನ್ನೋ ರೀತಿಲಿ ನೀವು ನಿಮ್ಮ ಎನರ್ಜಿಯನ್ನು ಕೆಲವೊಂದು ಸಾರಿ ಕ್ಲೀನ್ ಮಾಡಿಕೊಳ್ಳೇಬೇಕಾಗತ್ತೆ. ಸಂಜೆ ಸಮಯದಲ್ಲಿ 2 ದೀಪಗಳನ್ನು ಬೆಳಗಿಸಿ ಆ ದೀಪಗಳ ಮುಂದೆ ಕುಳಿತು 5 ನಿಮಿಷ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ಜೀವನದಿಂದ ನಕಾರಾತ್ಮಕತೆ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಕೊಡುತ್ತೆ, ಮುಂದಿನ ದಾರಿ ಸ್ಪಷ್ಟವಾಗುತ್ತೆ, ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಗುರುವಿನ ಹೆಸರಲ್ಲಿ, ಅವರ ಶರಣದಲ್ಲಿ ಅವರನ್ನು ಸಾಕ್ಷಿಯಾಗಿಡ್ಕೊಂಡು 2 ದೀಪಗಳನ್ನು ಬೆಳಗಿಸಿ ಆ ದೀಪಗಳ ಬೆಳಕನ್ನು ದಿಟ್ಟಿಸಿ ನೋಡ್ತಾ ಇದ್ದರೆ ಆ ದೀಪಗಳ ಬೆಳಕು ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಕಾರಾತ್ಮಕತೆಯ ಜನರನ್ನು, ಹಾಗೆ ನಕಾರಾತ್ಮಕತೆಯ ಭಾವನೆಗಳನ್ನು, ಹಾಗೆ ನಿಮ್ಮಲ್ಲಿರುವ ಒಂದು ಭಯ, ಆತಂಕವನ್ನು ದೂರ ಮಾಡಿ ನಿಮ್ಮನ್ನು ಆ ಕತ್ತಲೆಯಿಂದ ಬೆಳಕಿನಂತ ತರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಟಾಕ್ಸಿಕ್ ಎನರ್ಜಿ ನಿಮಗೆ ಬರ್ತಾ ಇದೆ ಅಂತ ಹೇಳಿ ಅನಿಸುತ್ತೆ. ಮೈ ಭಾರ, ಮನಸ್ಸು ಭಾರ, ಇಲ್ಲ ಯಾವುದೋ ಒಂದು ನಕಾರಾತ್ಮಕ ವಿಚಾರ, ಹಳೆಯ ನೆನಪು ತುಂಬ ಕೊರಗಿಗೆ ಈಡು ಮಾಡಿದೆ, ಅಶಾಂತತೆಯನ್ನು ಉಂಟು ಮಾಡಿದೆ. ಎಷ್ಟೇ ನಾನು ಸಮಾಧಾನ ಮಾಡ್ಕೊಳ್ತಾ ಇದ್ದರೂ ಕೂಡ ನನ್ನ ಮನಸ್ಸು ಈ ಸಮಯದಲ್ಲಿ ಸಮಾಧಾನ ಆಗ್ತಾ ಇಲ್ಲ. ಅನೇಕ ರೀತಿಯ ಆತಂಕ, ಗೊಂದಲಗಳನ್ನು ಹೊತ್ತು ನಿಂತಿದೆ. ನನಗಿದಕ್ಕೆ ಏನು ಪರಿಹಾರ ಮಾಡ್ಕೊಳ್ಳೋದು ಗುರುವೇ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ. ಅಂದರೆ ನೀವು ಉಪ್ಪಿನ ನೀರಿನಲ್ಲಿ ಕಾಲನ್ನು, ಅಂದರೆ ಬಿಸಿ ನೀರಲ್ಲಿ ಉಪ್ಪು ಹಾಕ್ಕೊಂಡು 10 ನಿಮಿಷ ಕಾಲನ್ನು ಇಟ್ಕೊಂಡು ನಂತರ ನಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಈ ಉಪ್ಪು ಹೀರಿಕೊಳ್ತು, ಅದನ್ನು ಮತ್ತೊಂದು ಶಕ್ತಿಯಾದ ನೀರಿಗೆ ಹಾಕ್ತು ಅನ್ನೋ ರೀತಿಲಿ ಅಂದ್ಕೊಳ್ಬೇಕು. ನಂತರ ಆ ನೀರನ್ನು ಬಾತ್ರೂಮಲ್ಲಿ ಚೆಲ್ಲಿ ಆರಾಮಾಗಿ ಮಲ್ಕೊಬಿಡಿ. ಮನಸ್ಸು ಹಗುರವಾಗುತ್ತೆ. ಮಾರನೇ ದಿನ ನೀವು ಸ್ಪಷ್ಟವಾದ ಒಂದು ರೀತಿಯಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಉತ್ಸಾಹದಿಂದ ತೊಡಗೊಳ್ತೀರಾ. ಅದೇನೋ ಒಂದು ಟಾಕ್ಸಿಕ್ ಎನರ್ಜಿನೋ ಇಲ್ಲ ನೆಗೆಟಿವ್ ವಿಚಾರಗಳ ಎನರ್ಜಿನೋ ನಿಮ್ಮ ಮೇಲೆ ಒಂದು ಕಪ್ಪು ಛಾಯೆ, ನೆರಳಿನ ಥರ ಇತ್ತಲ್ಲ, ಅದು ರಿಮೂವ್ ಆಗಿರುತ್ತೆ. ನೀವು ಪಾಸಿಟಿವ್ ಆಗಿ ಉತ್ಸಾಹದೊಂದಿಗೆ ಮತ್ತೆ ಹೊಸ ಒಂದು ತಿರುವಿನೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುರು ಮಾಡ್ತೀರಾ. ಈ ರೀತಿಯಾಗಿ ವಾರಕ್ಕೆ 2 ಸಾರಿನಾದರೂ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ನಿಮ್ಮನ್ನು ನೀವು ಟಾಕ್ಸಿಕ್ ಎನರ್ಜಿಯಿಂದ ಹೀಲ್ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರ ಅವಶ್ಯಕತೆ ನಿಮಗೆ ಈಗ ತುಂಬ ಇದೆ ಅಂಥೇಳಿ ಕಾಣಿಸ್ತಿದೆ. ಇವಾಗಲಾದರೂ ಮಾಡ್ಕೊಳ್ಬೋದು, ರಾತ್ರಿ ಮಲ್ಗೋದಕ್ಕಿಂತ ಮೊದಲಾದರೂ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ವಾರದಲ್ಲಿ 2 ದಿನ, ಭಾನುವಾರ, ಗುರುವಾರ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಕಲ್ಲುಪ್ಪನ್ನು ಒಂದು ಮುಷ್ಟಿ ತಗೊಂಡು ಬಿಸಿ ನೀರಿಗೆ ಹಾಕಿ ಅದರಲ್ಲಿ 10 ನಿಮಿಷಗಳ ಕಾಲ ನಿಮ್ಮ ಕಾಲನ್ನು ಇಟ್ಕೊಂಡು ನನ್ನ ದೇಹದಲ್ಲಿರುವ ಹಾಗೆ ನನ್ನ ಮೇಲೆ ಯಾವೆಲ್ಲ ರೀತಿಯಲ್ಲಿ ಒಂದು ನೆಗೆಟಿವ್ ದೃಷ್ಟಿ ಬಿದ್ದಿದೆ ಅದೆಲ್ಲವೂ ಈ ಉಪ್ಪು ನೀರಿನ ಮೂಲಕ ಹೀಲ್ ಆಗ್ತಾ ಇದೆ ಅಂತೇಳಿ ಹೇಳಿಕೊಂಡು ಆ ನೀರನ್ನು ಹೊರಗಡೆ ಹಾಕಿಬಿಡಿ. ಖಂಡಿತ ಇದು ನಿಮ್ಮನ್ನು ಮತ್ತೆ ಉತ್ಸಾಹದಾಯಕವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತದೆ. ತುಂಬ ಪವರ್ಫುಲ್ ರೆಮಿಡಿ ಕೂಡ. ನಾನು ಸಾಕಷ್ಟು ಜನರಿಗೆ ಹೇಳಿದ್ದೀನಿ, ಹಾಗೆ ನಾನು ಕೂಡ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸರಿ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ. ನೀವೇ ಅಂದರೆ ಹೇಗಪ್ಪ ಅಂದರೆ ನಿಮ್ಮ ಮನೆಯಲ್ಲಿರುವ ಒಂದು ಟಾಕ್ಸಿಕ್ ಎನರ್ಜಿಯನ್ನು, ಅಂದರೆ ಯಾವುದೋ ರೀತಿ ಒಂದು ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನೀವು ಯಾವೆಲ್ಲ ರೀತಿಯಲ್ಲಿ ಅಮಾವಾಸ್ಯೆ, ಹುಣ್ಣಿಮೆಗೆ ಯಾವ ರೀತಿ ಒಂದು ಮನೆಯನ್ನು ಸ್ವಚ್ಛಗೊಳಿಸಿ ನಕಾರಾತ್ಮಕತೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಉಪ್ಪಲ್ಲಿ ನೆಲ ಒರೆಸೋದಾಗಿರ್ಬೋದು, ಉಪ್ಪು ನೀರಲ್ಲಿ ಈ ರೀತಿ ಎಲ್ಲ ಮಾಡ್ತಿರಲ್ಲ, ಅದೇ ರೀತಿ ನಿಮ್ಮ ಮನಸ್ಸನ್ನು ನೀವು ಕ್ಲೀನ್ ಮಾಡಬೇಕಾಗತ್ತೆ. ಕೆಲವೊಂದು ಸರಿ ಕ್ಲೈನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಬೇಕು, ಒಳ್ಳೆಯದು. ಇನ್ನೂ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಪರಿಹಾರ ಅಂದರೆ ಅದು ಬಿಡುವುದು ಅನ್ನೋದು ರೀತಿಯಲ್ಲಿ ಬರ್ತದೆ. ಅಂದರೆ ಕೆಲವೊಂದು ವಿಚಾರಗಳನ್ನು ಹಿಡಿದಿಟ್ಕೊಂಡು ಬಿಟ್ಟಿದ್ದೀರ, ಅವುಗಳನ್ನು ಬಿಟ್ಟಾಗಲೇ ನಿಮ್ಮ ಎನರ್ಜಿ ಹೊಸ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಕೆಲವರ ಎನರ್ಜಿ ಪ್ರಕಾರ ನೀವು ಈಗ ನೋಡ್ತಾ ಇರುವುದು, ನಂಬ್ತಾ ಇರುವುದು ಎಲ್ಲವೂ ಸತ್ಯವಲ್ಲ. ಕೆಲವು ಸಂಗತಿಗಳು ನಿಮ್ಮ ಮುಂದೆ ಮಾಯೆಯಂತೆ ಕಾಣಿಸ್ತಾ ಇದೆ. ಅಂದರೆ ಮಹಾಮಾಯ ಶಕ್ತಿ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಸತ್ಯವನ್ನು ಮರೆ ಮಾಡಿ ಸುಳ್ಳನ್ನು ಸತ್ಯದಂತೆ ತೋರಿಸುವ ಶಕ್ತಿ, ಇದನ್ನೇ ಮಾಡ್ತಾ ಇದ್ದಾರೆ ಕೆಲವು ಜನರು ನಿಮ್ಮ ಜೊತೆ. ಯಾರೋ ಅದರಲ್ಲೂ ನಿಮ್ಮವರೇ ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ, ಅಥವಾ ನೀವು ನಿಮ್ಮ ಮನಸ್ಸಿನ ಒಂದು ಕಲ್ಪನೆಗೆ ಸಿಕ್ಕಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಒಂದು ಸಂಬಂಧ, ಒಂದು ಪರಿಸ್ಥಿತಿ ನಿಜವಾಗಿಲ್ಲ ಆದರೂ ಕೂಡ ನೀವು ಅದನ್ನು ನಂಬ್ತಾ ಇದ್ದೀರಾ.
ಅದರಲ್ಲಿ ಸುಳ್ಳಿದೆ, ಆ ಸಂಬಂಧದಲ್ಲಿ ಆ ಪರಿಸ್ಥಿತಿಯಲ್ಲೂ ಸುಳ್ಳಿದೆ, ಆದರೂ ಕೂಡ ಅದನ್ನು ನಂಬ್ತಾ ಇದ್ದೀರಾ. ಇದು ನಿಮ್ಮ ತಪ್ಪು, ಅದರಿಂದನೇ ನಿಮಗೆ ನೋವಾಗ್ತಾ ಇದೆ. ವಾಸ್ತವ ಸತ್ಯವನ್ನು ಒಪ್ಕೊಳ್ಳಿ, ಸ್ಪಷ್ಟತೆಯನ್ನು ತಗೊಳ್ಳಿ, ಅಲ್ಲಿ ಅಂದರೆ ಸ್ಪಷ್ಟವಾದ ಒಂದು ನಿರ್ಧಾರವನ್ನು ತಗೊಳ್ಳಿ, ಅದರಿಂದ ಹೊರಗೆ ಬನ್ನಿ. ಇಲ್ಲ ಅಂದರೆ ಆ ಪರಿಸ್ಥಿತಿಗಳನ್ನು ಸಂಭಾಳಿಸುವುದನ್ನು ಕಲೀರಿ ಅನ್ನೋ ರೀತಿಯಲ್ಲಿ ಬರ್ತದೆ. ಆಗಲೇ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತಕ್ಕೆ ಸಿಗುತ್ತೆ. ಹಾಗೆ ನೀವು ಕಾಣ್ತಿರುವ ಪ್ರೀತಿ ಅದು ನಿಜವಾದ ಪ್ರೀತಿ ಆಗಿರ್ಬೋದು ಅನ್ನೋದು ಖಚಿತವೂ ಏನಲ್ಲ. ಆ ಪ್ರೀತಿಯಲ್ಲಿ ಒಂದು ಮಾಯೆ ಕಾಣಿಸ್ತಾ ಇದೆ, ಒಂದು ಕನ್ಫ್ಯೂಷನ್ ಕಾಣಿಸ್ತಾ ಇದೆ, ಹಾಗೆ ಅರ್ಧ ಸತ್ಯಗಳು ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ನೀವು ಹೆಚ್ಚು ಕೊಡ್ತಾ ಇದ್ದೀರಾ, ಆದರೆ ಅಲ್ಲಿ ಕ್ಲಾರಿಟಿ ನಿಮಗೆ ಇನ್ನೂ ಸಿಗ್ತಾ ಇಲ್ಲ. ಯಾರೋ ನಿಮಗೆ ಹೇಳ್ತಾ ಇರ್ಬೋದು ದೊಡ್ಡ ಅವಕಾಶ ಸಿಗುತ್ತೆ, ಇಷ್ಟು ಇನ್ವೆಸ್ಟ್ ಮಾಡಿ ಅಂತೇಳಿ. ಹಾಗಂತ ಅದು ರಿಯಾಲಿಟಿ ಅಲ್ಲದೆ ಇರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ತಪ್ಪಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಮೊದಲು ಗುರುವಿನಲ್ಲಿ ಶರಣಾಗಿಸಿ ಅವರ ಒಂದು ಆಶೀರ್ವಾದವನ್ನು ಕೇಳಿ. ಖಂಡಿತ ಅಲ್ಲಿ ಒಂದು ಸತ್ಯವಾದ ಸ್ಪಷ್ಟತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಕೆಲವರು ನಿಮಗೆ ತಪ್ಪು ಮಾರ್ಗ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತೀರ್ಮಾನ ತೆಗೆದುಕೊಳ್ಳೋ ಮುಂಚೆ 2 ಬಾರಿ ಯೋಚಿಸಿ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಸಿಗ್ತಾ ಇದೆ. ನಿಮ್ಮ ಕಣ್ಣು ನೋಡೋದು ಎಲ್ಲವೂ ಸತ್ಯ ಅಲ್ಲ, ನಿಮ್ಮ ಆತ್ಮ ಹೇಳೋದು ಮಾತ್ರ ಸತ್ಯ. ಹಾಗಾಗಿ ನಿಮ್ಮ ಅಂತರಾತ್ಮ ಏನಾದರೂ ಬೇಡ, ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ ಅಂದರೆ ಖಂಡಿತ ಅದ್ರ ಬಗ್ಗೆ ಫೋಕಸ್ ಮಾಡಿ, ಆ ವಿಚಾರದ ಬಗ್ಗೆ. ಅದು ಬಿಟ್ಟು ಆ ಮಾಯೆಗೆ, ಇಲ್ಲ ಅವ್ರು ಹೇಳ್ತಾ ಇರೋ ವಿಚಾರದಲ್ಲಿ ತುಂಬ ಲಾಭ ಬರೋದಿದೆ, ಇಲ್ಲ ಅದರಿಂದ ನಾನು ಹೊರಗೆ ಬರ್ಬೋದು, ಏನೋ ಒಂದು ಆಸೆಯನ್ನು ಇಟ್ಕೊಂಡು ಮಾಯೆಗೆ ಬಲಿಯಾಗಬೇಡಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಸೂಚನೆ ಸಿಗ್ತಾ ಇದೆ ಗುರುವಿನಿಂದ. ಮೋಸವನ್ನು ಒಪ್ಕೊಳ್ಳೋದು ಕೂಡ ಕಷ್ಟನೇ ಅಲ್ವಾ, ಆದರೆ ಅದನ್ನು ಅರಿಯೋದು ಮುಕ್ತಿಯ ಆರಂಭ. ಹಾಗಾಗಿ ಇಲ್ಲಿ ನೀವೇ ಚೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ದಿನನಿತ್ಯ ಗೌಜು ಗದ್ದಲ, ಮುಂದಿನ ಒಂದು ನಾಳೆಯ ಚಿಂತೆ ಆಗಿರ್ಬೋದು, ಭವಿಷ್ಯದ ಕುರಿತಿನ ಚಿಂತೆ ಬಗ್ಗೆನೇ ಒತ್ತಡಕ್ಕೆ ಜಾರಬೇಡಿ. 10 ನಿಮಿಷ ಶಾಂತವಾಗಿ ನಿಮ್ಮ ಒಳಗಿನ ಒಂದು ಧ್ವನಿಯನ್ನು ಕೂಡ ಕೇಳುವ ಪ್ರಯತ್ನ ಮಾಡಿ. ಅದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರುತ್ತೆ. ಆದರೆ ನೀವೇ ಹೊರಗಿನ ಮಾಯೆಗೆ ಸಿಲುಕಿ ಆ ಒಂದು ಒಳಗಿನ ಧ್ವನಿಯನ್ನು ಮರೆಮಾಚ್ತಾ ಇದ್ದೀರಾ. ಅದನ್ನು ಕೇಳಿ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಅಂದರೆ ನಿಮಗೆ ಆದ ಒಂದು ಸಮಯವನ್ನು ಒಂದು 10 ನಿಮಿಷಗಳ ಕಾಲ ಕೊಟ್ಕೊಳ್ಳಿ. ಬರೀ ಕೆಲಸ ಅದು ಇದು ಅನ್ನೋ ಆಲೋಚನೆ, ಒತ್ತಡದ ಕಡೆಗೆ ನೀವು ಜಾರ್ತಾ ಭೌತಿಕ ಸುಖಗಳ ಕಡೆಗೆ ವಾಲ್ತಾ ನೀವು ನಿಮಗೆ ಸಮಯ ಕೊಡೋದನ್ನು ಮರ್ತು ಬಿಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಮೌಲ್ಯವನ್ನು, ನಿಮ್ಮ ಬೆಲೆಯನ್ನು, ನಿಮ್ಮ ಗೌರವವನ್ನು, ನಿಮ್ಮ ಪ್ರೀತಿಯನ್ನು ಕಂಡುಕೊಳ್ಳುವ ಸಮಯ ಇದಾಗಿದೆ. ನಿಮ್ಮ ಒಳಧ್ವನಿ ನಿಮ್ಮ ಜೊತೆ ಮಾತಾಡೋಕ್ಕೆ ಬಯಸ್ತಾ ಇದೆ. ಮಾತನಾಡಿ. ಒಬ್ಬರ ಮನಸ್ಥಿತಿಯನ್ನು, ಒಬ್ಬರ ಪ್ರೀತಿಯನ್ನು, ಅವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೋಗುವ ಸ್ವಭಾವ ನಿಮ್ಮದಾಗಿದೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಸೋನ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತವೆ. ಟ್ವಿನ್ ಫ್ಲೇಮ್ ಎನರ್ಜಿ ಥರಲ್ಲ, ಆ ರೀತಿಯಾಗಿ. ಅಂದರೆ ನಿಮ್ಮ ಮನಸ್ಸೀಗ ಏನನ್ನು ಆಲೋಚಿಸ್ತಾ ಇದೆಯೋ ಅದು ಅವರಿಗೂ ಅಲ್ಲಿ ಫೀಲ್ ಆಗ್ತಾ ಇದೆ. ಅವರು ಅಲ್ಲಿ ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೋ ಅದು ನಿಮಗೂ ಈ ಸಮಯದಲ್ಲಿ ಫೀಲ್ ಆಗ್ತದೆ. ಕೆಲವೊಂದು ಸಾರಿ ನೀವು ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಕಡೆಯಿಂದನೇ ಆ ಫೋನ್ ಬರುತ್ತೆ. ನೀವು ಹೇಳ್ತೀರಾ ಅವರಿಗೆ, ನಾನು ಈಗಿನೂ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೆ, ಆದರೆ ನೀನೇ ನನಗೆ ಫೋನ್ ಮಾಡಿಬಿಟ್ಟೆ ಅಂಥೇಳಿ. ಈ ರೀತಿಯಾಗಿ ಕೆಲವೊಂದು ಆತ್ಮಗಳು ಬಹಳ ಬೇಗನೆ ಪ್ರತಿಸ್ಪಂದಿಸ್ತಾ ಇದ್ದಾವೆ. ಅಂದರೆ ನೀವೇನಾದರೂ ಅಂದ್ಕೊಳ್ತಾ ಇದ್ದೀರಾ ಅದು ಅವ್ರಿಗೆ ಮೊದಲೇ ಗೊತ್ತಾಗುತ್ತೆ. ಇಲ್ಲ ಅವರೇನಾದರೂ ನಿಮ್ಮ ಬಗ್ಗೆ ಫೇಲ್ ಮಾಡ್ತಾರೆ, ಅದು ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈ ರೀತಿ ಎನರ್ಜಿಗೆ ನೀವು ಯಾವುದೇ ರೀತಿಯ ಒಂದು ಸಂಬಂಧದಲ್ಲಿ ಆಗಿರ್ಬೋದು ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದರೆ ಅದು ಈ ಜನ್ಮದ ಜರ್ನಿ ಅಲ್ಲ, ಅದು ಹಿಂದಿನ ಜನ್ಮದಲ್ಲೂ ಕೂಡ ನಿಮಗೂ ಅವರಿಗೂ ಯಾವುದೋ ಒಂದು ಸಂಬಂಧ ಇರುತ್ತೆ. ಅದು ಈ ಜನ್ಮದಲ್ಲಿ ಈ ರೀತಿಯಾಗಿ ಮುಂದುವರೆದಿರುತ್ತೆ. ಇಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಬಂದಿರ್ತೀರ. ನೀವು ಎಲ್ಲೇ ಇದ್ದರೂ ಅವ್ರು ನಿಮ್ಮನ್ನು ಹುಡುಕ್ಬೋದು, ಅವ್ರು ಎಲ್ಲೇ ಇದ್ದರೂ ನೀವು ಅವರ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಆ ರೀತಿಯಾಗಿ ಆಗ್ತಾ ಇರುತ್ತೆ. ಟ್ವಿನ್ ಫ್ಲೇಮ್ ಅಂದರೆ ಕರ್ಮ ಸಂಬಂಧಗಳು. ಸರಳವಾಗಿ ಹೇಳಬೇಕು ಅಂದರೆ ತುಂಬ ಜನರಿಗೆ ಕನ್ಫ್ಯೂಸ್ ಮಾಡುವ ವಿಷಯ. ಆದರೆ ಸರಳವಾಗಿ ಹೇಳೋದಾದರೆ ಎಲ್ಲ ತೀವ್ರವಾದ ಸಂಬಂಧಗಳು ಟ್ವಿನ್ ಫ್ಲೇಮ್ ಅಲ್ಲ, ಕೆಲವು ಕರ್ಮ ಸಂಬಂಧಗಳು ಮಾತ್ರ. ಅಂದರೆ 2 ಆತ್ಮಗಳು ಒಂದೇ ಮೂಲದಿಂದ ಬಂದಂತೆ ಅನಿಸುವ ಡೀಪ್ ಕನೆಕ್ಷನ್ ಆಗಿರುತ್ತೆ. ಈ ರೀತಿಯ ಅನುಭವ ನಿಮಗೆ ಆಗ್ತಾ ಇದೆ. ಈಗ ಹಿಂದೆ ಕೂಡ ಸಾಕಷ್ಟು ಬಾರಿ ಆಗಿತ್ತು, ಆದರೆ ಅರ್ಥ ಆಗಿರಲಿಲ್ಲ. ಆದರೆ ಈಗ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಶಿಕ್ಷಣ ಸಿಗ್ತಾ ಇರುತ್ತೆ. ಹಾಗಾಗಿ ಕೆಲವು ವಾಸ್ತವ ಸತ್ಯಗಳನ್ನು ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ, ಸ್ಪಷ್ಟವಾದ ಒಂದು ಗುರಿಯನ್ನು, ನಿಲುವನ್ನು ಹೊಂದಿದ್ದೀರಾ. ಈ ರೀತಿಯಾಗಿ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಮೊದಲ ಬಾರಿ ನೀವು ಅವರನ್ನು ನೋಡಿದರೂ ಕೂಡ ಇವರು ನನಗೆ ಪರಿಚಿತ ಅಂತ ಹೇಳಿ ಅನಿಸೋದು. ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಹಾಗೆ ಸ್ಪಿರಿಚುವಲ್ ಕನೆಕ್ಷನ್ ಇರುತ್ತೆ. ಹಾಗೆ ಇಬ್ಬರು ಒಬ್ಬರನ್ನೊಬ್ಬರು ಗ್ರೋ ಮಾಡ್ತಾ ಇರ್ತೀರ. ಅಂದರೆ ಒಬ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ನೀವು ಬಯಸ್ತಾ ಇರ್ತೀರ. ಅಂದರೆ ಯಾರು ಅಂತ ನಿಮಗೆ ಗೊತ್ತಿರೋದಿಲ್ಲ, ಎಲ್ಲೋ ಪರಿಚಯ ಆಗಿರ್ತೀರ. ಅಲ್ಲಿ ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಅವರು ನಿಮಗೆ ಮನಸ್ಸಲ್ಲೇ ಬಯಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಅದರಲ್ಲಿ ಗೆಲ್ಲಿ, ಅವ್ರು ಅದರಲ್ಲಿ ಮುಂದೆ ಹೋಗಲಿ ಅನ್ನೋ ರೀತಿಲಿ ಅವರು ನಿಮಗೆ ಪ್ರೇ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ದೂರವಾಗ್ತಾರೆ,
ಮತ್ತೆ ಕೂಡ ನಿಮ್ಮ ಜೀವನದಲ್ಲಿ ಅವರು ಮರಳಿ ಬರ್ತಾರೆ ಅಂದರೆ ಕೂಡ ಇದು ಕೂಡ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಆಗಿರುತ್ತೆ. ಅಂದರೆ ಯಾವ ರೀತಿ ಅಂದರೆ ವೈಯಕ್ತಿಕ ಸಂಬಂಧದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆ ಮಾಡಿಕೊಂಡು ದೂರ ಆಗಿರ್ತೀರ, ಮತ್ತೆ ನೀವು ಸ್ವಲ್ಪ ವರ್ಷಗಳ ನಂತರ ತಪ್ಪನ್ನು ತಿದ್ಕೊಂಡು ಬರ್ತಿರೋ, ಇಲ್ಲ ಯಾವುದೋ ಒಂದು ರೀತಿಲಿ ನೀವು ಅಟ್ರಾಕ್ಷನ್ ಆಗಿ ಬರ್ತೀರಾ ಅಂದರೆ ಖಂಡಿತವಾಗಿ ಇದನ್ನು ಟ್ವಿನ್ ಫ್ಲೇಮ್ ಎನರ್ಜಿ ಅಂತಲೇ ಕರೀತಾರೆ. ಇಲ್ಲಿ ನಿಮ್ಮ ಸಂಪರ್ಕ ಕೇವಲ ಪ್ರೀತಿ ಅಲ್ಲ, ಅದು ಆತ್ಮದ ಬೆಳವಣಿಗೆಯ ಮಾರ್ಗವೂ ಕೂಡ ಆಗಿರೋದ್ರಿಂದ ಮತ್ತೆ ನೀವು ಒಂದಾಗ್ತೀರಾ. ಅದೇ ಥರ ನಿಮ್ಮ ಪ್ರೀತಿಯ ಜೀವನ ಕೂಡ ಇಲ್ಲಿ ಒಂದಾಗುತ್ತೆ. ಹಾಗೆ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಸುಧಾರಣೆ ಕಾಣುತ್ತೆ ಅನ್ನೋ ರೀತಿಲಿ ಇಷ್ಟು ದಿನ ಅದು ದೂರ ಆಗಿಲ್ಲ, ಅನಿವಾರ್ಯತೆಗಳು ಸಮಸ್ಯೆಗಳು ಸಾಕಷ್ಟು ಬಂದರು ಅಂದರೆ ನೀವು ಅವರನ್ನು ಬಿಡಲಿಕ್ಕೆ 100 ಕಾರಣಗಳಿದ್ದರೂ ನೀವು ಅವರನ್ನು ಬಿಟ್ಟಿಲ್ಲ ಅಂದರೆ ಇದು ಟ್ವಿನ್ ಫ್ಲೇಮ್ ಎನರ್ಜಿಯೇ. ಅಂದರೆ ಇದು ಇವತ್ತಿನ ಒಂದು ಜನ್ಮದ್ದಲ್ಲ, ಹಿಂದಿನ ಜನ್ಮದ ಒಂದು ಆತ್ಮದ ಬೆಳವಣಿಗೆಯನ್ನು ಕೂಡ ಸೂಚಿಸ್ತಾ ಇದೆ. ಇಲ್ಲಿ ನೋವಿದ್ರೂ ಅದು ನಿಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ, ಅದು ನಿಮಗೆ ಬೇಕು ಅಂತಲೂ ಅನ್ನಿಸ್ತಾ ಇದೆ. ಹಿಂದಿನ ಜನ್ಮದ ಒಂದು ಕರ್ಮವನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೂ ಬಂದಿರ್ಬೋದು, ಋಣವನ್ನು ತೀರಿಸ್ಕೊಳ್ಳೋಕ್ಕೂ ಬಂದಿರ್ಬೋದು, ಇಲ್ಲ ಅಲ್ಲಿ ಅಪೂರ್ಣಗೊಂಡಿದ್ದ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೂ ಬಂದಿರ್ಬೋದು ಅನ್ನೋ ರೀತಿಲಿ ಕೂಡ ಕೆಲವು ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ಹೆಚ್ಚು ಪೇಯ್ನ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಆದರೂ ಕೂಡ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ನಿಮಗೆ ಅವ್ರು ಬೇಕು, ಅವ್ರಿಗೆ ನೀವು ಬೇಕು ಅನ್ನೋ ರೀತಿಲಿ ಅನ್ನಿಸ್ತಾ ಇರುತ್ತೆ. ನೀವು ಮಾತ್ರ ಹೆಚ್ಚು ಅವರಿಗೆ ಕೊಡ್ತಾ ಇರ್ತೀರ, ಅವರಿಂದ ಏನಾದರೂ ರೆಸ್ಪೆಕ್ಟ್ ಕಡಿಮೆ, ವ್ಯಾಲ್ಯೂ ಇಲ್ಲ ಅವರ ಮತ್ತು ನಿಮ್ಮ ಮಧ್ಯೆ ಪದೇ ಪದೇ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಈ ಸಂಬಂಧ ನಿಮ್ಮನ್ನು ಹಿಡಿದುಕೊಳ್ಳೋಕ್ಕಲ್ಲ, ನಿಮ್ಮನ್ನು ಬಲವಾಗಿಸೋಕ್ಕೆ ಬಂದಿದೆ ಅಂತಲೇ ನೀವು ಅಂದ್ಕೊಳ್ಬೇಕು. ಅಂದರೆ ಇದು ಲೆಸನ್ ಕಂಪ್ಲೀಟ್ ಆದಮೇಲೆ ನೀವು ಬಿಡಬೇಕು ಅನ್ನೋ ರೀತಿಲಿ ಬರ್ತದೆ, ಅದು ಬಿಟ್ಟು ಹೋಗುತ್ತೆ ಅನ್ನೋ ರೀತಿಲೂ ಕೂಡ ಬರ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಕುಗ್ಗೋ ಅವಶ್ಯಕತೆ ಇಲ್ಲ, ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಕೆಲವೊಂದು ವಿಚಾರಗಳನ್ನು ತುಂಬ ಆಳವಾಗಿ ತೆಗೆದುಕೊಳ್ಳೋದ್ರಿಂದ ಒತ್ತಡಕ್ಕೆ ಜಾರ್ತೀರ, ಮುಂದಿನ ಗುರಿ ಅಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ, ಏನು ಮಾಡಬೇಕು ಅಂತ ಹೇಳೋ ಗೊತ್ತಾಗೋದಿಲ್ಲ ಅನ್ನೋ ರೀತಿಲಿ ಈ ಸಂದಿಗ್ಧ ಸ್ಥಿತಿಯಲ್ಲಿ ಕೆಲವರು ಇದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಿದೆ. ಒಂದು ನಿಮ್ಮನ್ನು ಇದು ಮೇಲಕ್ಕೆ ತಗೊಂಡೋಗುತ್ತೆ, ಇಲ್ಲ ಇನ್ನೊಂದು ನಿಮ್ಮನ್ನು ಪರೀಕ್ಷಿಸ್ತಾನೂ ಇರ್ಬೋದು, ಇಲ್ಲ ನೀವು ಒಂದು ಕರ್ಮ ಸೈಕಲ್ನಲ್ಲಿದ್ದೀರಾ ಅನ್ನೋ ರೀತಿಲಿ ಕೂಡ ಕಾಣಿಸ್ತಿದೆ. ಇವರು ನಿಮ್ಮ ಸೋಲ್ಮೇಟ್ ಅನ್ನೋ ಇಲ್ಯೂಷನ್ ಇರಬಹುದು, ಅಂದರೆ ಒಂದು ಮಾಯೆ ಇರಬಹುದು ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ಆದರೆ ರಿಯಾಲಿಟಿ ಇದು ಲೆಸನ್ ಆಗಿರಬಹುದು ಅಂತಲೇ ಹೆಚ್ಚಾಗಿ ಕಾಣಿಸ್ತಿದೆ. ಅಂದರೆ ಒಂದು ಪಾಠವಾಗಿ ಬಂದಿದೆ ನಿಮ್ಮ ಜೀವನದಲ್ಲಿ. ಬಿಡಬೇಕಾದ ಜಾಗದಲ್ಲಿ ಹಿಡ್ಕೊಳ್ಳೋದು ತಪ್ಪು, ಯಾವುದನ್ನು ಬಿಡಬೇಕು ಯಾವುದನ್ನು ಹಿಡ್ಕೊಳ್ಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕೆಲವು ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ಬಂದಿದೆ ಅನ್ನೋ ಕಾಣಿಸ್ತಾ ಇದೆ. ಹಾಗಾಗಿ ಯಾವ ಬಾಂಧವ್ಯಗಳನ್ನು ನಿಮ್ಮ ಜೊತೆ ಇಟ್ಕೊಳ್ಬೇಕು, ಯಾವುದನ್ನು ಹೊರಗೆ ಬಿಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಇಷ್ಟ ದೇವರು ಗುರು ಅವರ ಮುಂದೆ ಸರಿಯಾದ ಮಾರ್ಗ ತೋರಿಸಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಎಲ್ಲ ನಾನೇ ಸರಿಪಡಿಸ್ಕೊಳ್ತೇನೆ ಅನ್ನೋದು ಮೂರ್ಖತನ. ಗುರುವಿನಲ್ಲಿ ನೀವು ನಂಬಿದ ದೇವರಲ್ಲಿ ಆ ವಿಚಾರವನ್ನು ಶರಣಾಗಿಸಿ ನಾನು ಪ್ರಯತ್ನ ಪಡ್ತೀನಿ ಅನ್ನೋದು ತುಂಬ ಒಂದು ನಮ್ರತಾ ಗುಣ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದು ನೀವು ಚೂಸ್ ಮಾಡ್ತೀರೋ ಅದು ಬೇಗನೆ ನಿಮಗೆ ಪರಿಹಾರ ತಂದುಕೊಡುತ್ತೆ. ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು. ಆದರೆ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಗುರುವಾಗಿ ಅಂದರೆ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ನೋವು, ಪ್ರತಿಯೊಂದು ಕಷ್ಟ ಅದು ಶಿಕ್ಷೆ ಅಲ್ಲ, ಅದು ನಿಮ್ಮ ಆತ್ಮವನ್ನು ಬೆಳವಣಿಗೆಯತ್ತ ಕರ್ಕೊಂಡು ಹೋಗುವ ಪ್ರಕ್ರಿಯೆಯಾಗಿದೆ ಅನ್ನೋ ರೀತಿಯಲ್ಲಿ ನೀವು ನಂಬಿದ ಗುರುವು ಹೇಳ್ತಾ ಇದ್ದಾರೆ. ನೀವು ಅನುಭವಿಸುತ್ತಿರುವ ಒಂದು ಹೋರಾಟ, ನೋವು ಅದು ನಿಮ್ಮನ್ನು ಮುರಿಯೋಕೆ ಅಲ್ಲ, ನಿಮ್ಮನ್ನು ಬಲವಾಗಿಸೋಕೆ ಬಂದಿದೆ. ಕೆಲವೊಮ್ಮೆ ದೇವರು ದೂರವಾಗಿರೋದಿಲ್ಲ, ಅವರು ನಿಮ್ಮೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಗುರುವು ನಿಮ್ಮೊಳಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾಗಿ ಈ ಬದಲಾವಣೆ, ನೀವು ಕತ್ತಲಲ್ಲಿ ಕಳೆದು ಹೋಗೋಕ್ಕೆ ಹುಟ್ಟಿಲ್ಲ, ನೀವು ಬೆಳಕಾಗಿ ಇನ್ನೊಬ್ಬರಿಗೆ ದಾರಿ ತೋರಿಸೋಕ್ಕೆ ಹುಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ನಿಂತಿದ್ರೆ ಸಾಕು, ನಿಮ್ಮ ಬೆಳಕು ಇತರರಿಗೆ ಮಾರ್ಗ ತೋರುತ್ತೆ. ಅಂತಹ ಒಂದು ಪವಿತ್ರ ಆತ್ಮ ನಿಮ್ಮದು. ಭಯ ಪಡಬೇಡ ಮಗುವೆ, ನಾನು ನಿನ್ನ ಜೊತೆ ಇದ್ದೀನಿ, ನಿನಗೆ ಕಾಣದ ರೀತಿಯಲ್ಲಿ ನಾನು ನಿನ್ನನ್ನು ಕಾಪಾಡ್ತಾ ಇದ್ದೀನಿ, ನೀನು ತಪ್ಪು ದಾರಿಯಲ್ಲಿ ಹೋಗೋದನ್ನು ತಡೀತಾ ಇದ್ದೀನಿ, ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಖಂಡಿತ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ಒಂದು ಗಾಢವಾದ ಕಾರಣವಿದೆ. ಕೆಲವು ಜನರು ಪಾಠ ಕಲಿಸಲು ಬಂದಿದ್ದಾರೆ, ಕೆಲವು ಸನ್ನಿವೇಶಗಳು ನಿಮ್ಮ ದಾರಿಯನ್ನು ಬದಲಾಯಿಸಲು ಬಂದಿದ್ದಾವೆ. ಮಗು ಎಲ್ಲದಕ್ಕೂ ಪ್ರಶ್ನಿಸಬೇಡ, ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ. ವಿರೋಧಿಸುವುದನ್ನು, ದ್ವೇಷಿಸುವುದನ್ನು, ಹಾಗೆ ಶತ್ರುತ್ವ ಸಾಧಿಸುವುದನ್ನು ಬಿಟ್ಟು ಬಿಡು. ಅದರಿಂದ ನಿನ್ನ ಜೀವನ ಪ್ರಗತಿ ಕಾಣೋದಿಲ್ಲ. ಅದಕ್ಕೆ ಕ್ಷಮೆ ಕೊಟ್ಟು ಆ ವಿಚಾರವನ್ನು ನೀನು ಸರಿಪಡಿಸೋದಾದರೆ ಸರಿಪಡಿಸಿ, ಇಲ್ಲಾಂದರೆ ಅವುಗಳನ್ನು ಇಗ್ನೋರ್ ಮಾಡಿ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ಸ್ವೀಕರಿಸೋದನ್ನು ಕಲಿ. ಖಂಡಿತ ನಿನಗೆ ಅಲ್ಲಿ ಪ್ರತಿಯೊಂದು ನವೀನಲ್ಲೂ ಒಂದು ಲೆಸನ್ ಹುಡುಕೋಕೆ ಶುರು ಮಾಡ್ತೀಯ. ಆಗ ನಿನ್ನ ಜೀವನದಲ್ಲಿ ನಿನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆ ಬರುತ್ತಾ ಹೋಗುತ್ತೆ. ನೀವೀಗ ಒಂದು ಹೊಸ ದಾರಿಯ ಬಳಿ ನಿಂತಿದ್ದೀರಾ, ಅದು ಸಂತೋಷವನ್ನು ತರುತ್ತೆ ಅಂತೇಳಿ ಕಾದಿದ್ದೀರಾ. ಅಂದರೆ ಎಷ್ಟೋ ವರ್ಷಗಳ ಕನಸು ಈಗ ನನಸಾಗುವ ಸಮಯ ಬಂದಿದೆ, ಅದರ ದಾರಿಯ ಬಳಿಯೇ ನೀವು ನಿಂತಿದ್ದೀರಾ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋ ದಾರಿಯಲ್ಲಿ ನಿಂತಿದ್ದೀರಾ. ಅನೇಕ ವರ್ಷಗಳ ಸಂಘರ್ಷಕ್ಕೆ ಒಂದು ಮಾರ್ಗದರ್ಶನ ಸಿಗುವಂಥದ್ದು, ಅಂದರೆ ಒಂದು ಪರಿಹಾರ ಸಿಗುವಂಥ ಸಂದರ್ಭ ಎದುರಾಗ್ತಾ ಇದೆ. ಆ ದಾರಿಯಲ್ಲಿ ನೀವು ನಿಂತಿದ್ದೀರಾ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಹಾಗೆ ಆತ್ಮದ ಬೆಳವಣಿಗೆ, ಹೊಸ ಅವಕಾಶಗಳು ಕಾಣಿಸ್ಕೊಳ್ತಾ ಇದ್ದಾವೆ ಏಕಾಏಕಿ. ನಿಮ್ಮ ಆಲೋಚನೆಗಳು ಬಹಳ ಶಕ್ತಿಶಾಲಿಯಾಗಿವೆ. ಈ ಸಮಯದಲ್ಲಿ ನೀವು ಯೋಚಿಸುವುದೇ
ಸತ್ಯವಾಗ್ತಾ ಇದೆ. ಹಾಗಾಗಿ ಯಾವಾಗಲೂ ಮನಸ್ಸಲ್ಲಿ ನಕಾರಾತ್ಮಕ ಆಲೋಚನೆ ಬೇಡ, ಸಕಾರಾತ್ಮಕ ಆಲೋಚನೆಗಳೇ ಇರಲಿ, ಅದೇ ನಡೆಯುತ್ತೆ, ಅದೇ ಸತ್ಯವಾಗ್ತಾ ಇದೆ. ಪಾಸಿಟಿವ್ ಯೋಚನೆ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಭಯ, ಹಾಗೆ ಆತಂಕ ಬಿಟ್ಬಿಡಿ, ಸಂದೇಹವನ್ನು ಕೂಡ ಬಿಟ್ಬಿಡಿ. ನಿಮ್ಮ ಮನಸ್ಸು ಈಗ ಮ್ಯಾನಿಫೆಸ್ಟ್ ಮಾಡೋ ಹಂತದಲ್ಲಿ ಇದೆ, ಹಾಗಾಗಿ ಮ್ಯಾನಿಫೆಸ್ಟ್ ಮಾಡಿ. ಅದರ ಸೂಚನೆ ಯಾವ ರೀತಿ ಸಿಗುತ್ತೆ ಅಂದರೆ 11 ಸಂಖ್ಯೆ ಪದೇ ಪದೇ ಕಾಣಿಸೋದು, 26 ಪದೇ ಪದೇ ಕಾಣಿಸೋದಾಗಿರ್ಬೋದು. ಹಾಗೆ ಒಂದು ನೀವು ಇಷ್ಟಪಡುವ ದೇವತೆ ಆಗಿರ್ಬೋದು, ಗುರುವಾಗಿರ್ಬೋದು ಪದೇ ಪದೇ ನಿಮ್ಮ ಎದುರಿಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಆ ತಕ್ಷಣ ಒಂದು ವಿಶ್ವಾಸನ್ನು ಕೇಳ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ. ಆ ಸಂಕಲ್ಪ ಖಂಡಿತ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ತಕ್ಷಣ ಒಳ್ಳೆಯದನ್ನು ಮನಸ್ಸಲ್ಲಿ ನೀವು ನೆನಪು ಮಾಡ್ಕೊಳ್ಬೇಕು. ಆ ಸಮಯದಲ್ಲಿ ಅದು ಸತ್ಯ ಆಗೋ ಸಾಧ್ಯತೆ 100% ಹೆಚ್ಚಿರುತ್ತೆ. ಹಾಗಾಗಿ ಪದೇ ಪದೇ ನಿಮ್ಗೆ ಯಾವುದೋ ಒಂದು ವಸ್ತು ಕಾಣ್ತಾ ಇದೆ, ಪಕ್ಷಿ ಕಾಣಿಸ್ತಾ ಇದೆ, ಅದರ ಒಂದು ಫೆದರ್ ನಿಮಗೆ ಸಿಗ್ತಾ ಇದೆ, ಯಾವುದೋ ರೀತಿ ಒಂದು ಅದು ವಿಸ್ಮಯ ಅಂತ ನಿಮಗೆ ಅನಿಸ್ತದೆ. ಏನಪ್ಪ ಈ ರೀತಿ ಆಗ್ತಾ ಇದೆ, ಪದೇ ಪದೇ ಕಾಣಿಸ್ತಾ ಇದ್ದಾರಲ್ಲ ಇವತ್ತು ಬಾಬಾ ಬೆಳಗಿಂದ ಸಂಜೆವರೆಗೂ ಅಂದರೆ ಅಲ್ಲಿ ಏನೋ ಒಂದು ಸೂಚನೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ಸಮಯದಲ್ಲಿ ನೀವು ಎಲ್ಲಿಗೋ ಹೊರಟಿದ್ದೀರಾ, ಇಲ್ಲ ಯಾವುದೋ ಒಂದು ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಖಂಡಿತ ಆ ಸಮಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿಬಿಡಿ. ಕೇವಲ ಯೋಚನೆ ಮಾಡ್ತಾ ನಿಲ್ಲಬೇಡಿ. ಯೂನಿವರ್ಸ್, ಬ್ರಹ್ಮಾಂಡ, ಪ್ರಕೃತಿಯ ಶಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ. ಹಾಗಾಗಿ ಒಂದು ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡಿಬಿಡಿ, ಅದು ಖಂಡಿತ ಸತ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಕೃತಿ, ಯೂನಿವರ್ಸ್, ನೀವು ನಂಬಿದ ಗುರು, ಶಕ್ತಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ ಈ ಸಮಯದಲ್ಲಿ. ಹಾಗೆ ಯಾರಾದರೂ ನಿಮ್ಮ ಜೀವನದಿಂದ ಈಗ ದೂರವಾಗಿದ್ದಾರೆ, ಆ ದುಃಖ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ನೀವು ದುರ್ಬಲತೆಗೆ ಜಾರಿ ಕುಗ್ಗೋ ಅವಶ್ಯಕತೆ ಇಲ್ಲ. ಅದಕ್ಕೂ ಕೂಡ ಒಂದು ದೇವರ ಒಂದು ಯೋಜನೆ, ನೀವು ಗುರುವಿನ ಒಂದು ಯೋಜನೆ ಇದೆ ಅಂತ ಹೇಳಿ ನೀವು ನಂಬಿದರೆ ನಿಮಗೆ ಸರಿಯಾದವರು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಹಾಗೆ ನಿಮಗೆ ಯಾವ ರೀತಿ ನೋವು ಕೊಡ್ತಾ ಇದ್ದಾರಲ್ಲ, ಅವರು ನಿಮಗೆ ದೂರ ಆಗ್ತಾಯಿದ್ದಾರೆ, ಇಲ್ಲ ಅವರು ಎಲ್ಲೋ ಒಂದು ರೀತಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಪಾಠ ಕಲಿತು ಮತ್ತೆ ಆ ಪಾಠವನ್ನು ಅರ್ಥಕೊಂಡು ನೀವೇ ಸರಿ ಅನ್ನೋ ರೀತಿ ನಿಮ್ಮ ಬಳಿ ಮರಳಿ ಬರ್ತಾರೆ. ಅದಕ್ಕೋಸ್ಕರ ಅದು ನಡೀತಾ ಇರುತ್ತೆ. ಯಾಕಂದರೆ ಅವರು ನಿಮ್ಮ ಜೊತೆಗಿದ್ದಾಗ ನಿಮಗೆ ನೋವು ಸಿಗ್ತಾ ಇರುತ್ತೆ, ಆದರೂ ಕೂಡ ಅನಿವಾರ್ಯವಾಗಿ ನೀವು ಅವ್ರ ಜೊತೆಗಿದ್ದೀರಾ. ಹಾಗಾಗಿ ಇಲ್ಲಿ ನೀವು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅವ್ರು ಬದಲಾಗಬೇಕು ಅಂದರೆ. ಈ ರೀತಿಯಾಗಿ ಕೂಡ ಅವರು ಯಾವುದೋ ಒಂದು ವಿಚಾರಕ್ಕೆ ನಿಮ್ಮಿಂದ ದೂರ ಆಗಿ ಅಲ್ಲೊಂದು ಪಾಠ ಕಲಿತು ನಿಮ್ಮ ಬೆಲೆ, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿಯನ್ನು ತಿಳ್ಕೊಂಡು ಮರಳಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ನೀವು ಗುರುವಿನ ಶರಣದಲ್ಲಿದ್ದೀರಾ, ಒಂದು ಒಳ್ಳೆಯದನ್ನು ಹೊಂದಿದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಈ ರೀತಿ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಸರಿಯಾಗಬೇಕು ಅಂದರೆ ಅಲ್ಲಿ ಸ್ವಲ್ಪ ನೋವನ್ನು ಎದುರಿಸಬೇಕಾಗುತ್ತೆ. ಸಂದಿಗ್ಧ ಸ್ಥಿತಿಯಾಗಿರ್ಬೋದು, ಅಸಮತೋಲನವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಗಟ್ಟಿಯಾಗಿರಿ, ದೃಢವಾಗಿರಿ, ಯಾವುದೇ ಕಾರಣಕ್ಕೂ ಸಂದೇಹಪಟ್ಟು ನಂಬಿಕೆಯನ್ನು ಕಳ್ಕೊಳ್ಬೇಡಿ. ಸರಿಯಾದದ್ದು ಸರಿಯಾದ ಸಮಯಕ್ಕೆ ನಿಮ್ಮ ಬಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ, ಸರಿಯಾದದ್ದೇ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಭಯ ಪಡಬೇಡಿ, ಸಂದೇಹ ಪಡಬೇಡಿ, ನಿಮ್ಮ ಜೊತೆ ದೈವಶಕ್ತಿ ಇದೆ, ನಾನು ಕೂಡ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಏಂಜಲ್ ಒಂದು ನಂಬರ್ಸ್ಗಳು ಕಾಣಿಸ್ತಾ ಇದ್ದರೆ ಅದು 11 ಆಗಿರ್ಬೋದು, ಹಾಗೆ 23, 33, 99 ಈ ರೀತಿ ನಿಮಗೆ ಪದೇ ಪದೇ ಬೆಳಗಿಂದ ಸಂಜೆವರೆಗೂ ಆ ನಂಬರ್ ಒಂದು 10-15 ಸರಿ ಕಾಣಿಸ್ತಾ ಇದೆ. ದಿನಕ್ಕೆ 3 ಬಾರಿಗಿಂತ ಹೆಚ್ಚು ಅದು ನಿಮಗೆ ಕಾಣಿಸ್ತಾ ಇದೆ ಅಂದರೆ ಖಂಡಿತ ಅದು ನಿಮಗೆ ಹೇಳ್ತಾ ಇದೆ, ನೀನು ಸಿದ್ಧನಾ ಹೊಸ ಭವಿಷ್ಯಕ್ಕೆ, ಹೊಸ ಜೀವನಕ್ಕೆ, ಹೊಸದೊಂದು ಏನೋ ನೀವು ಆಲೋಚನೆ ಮಾಡ್ತಾ ಇರ್ತೀರ, ಏನು ಬಯಸ್ತಾ ಇರ್ತೀರ, ಪ್ರಾರ್ಥನೆ ಮೂಲಕ, ಸಂಕಲ್ಪದ ಮೂಲಕ ನಿಮ್ಮ ಇಚ್ಛೆಯನ್ನು ಹೇಳ್ಕೊಂಡಿರ್ತೀರಲ್ಲ, ಅದಕ್ಕೆ ನೀವು ಸಿದ್ಧರಾಗಿದ್ದೀರಾ, ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೀನಿ, ನೀವು ಸಿದ್ಧರಾಗಿದ್ದೀರಾ, ಅರ್ಹರಾಗಿದ್ದೀರಾ ಅನ್ನೋ ರೀತಿಲಿ ನಿಮ್ಮನ್ನು ಒಂದು ಸರಿ ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಕೊಡಲಿಕ್ಕೆ ತಯಾರಾಗಿದ್ದೀನಿ ಅನ್ನೋ ರೀತಿಲಿ ಆ ಒಂದು ನಂಬರ್ಸ್ಗಳು, ಆ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಾಗ್ತಾ ಇರ್ತವೆ. ಹಾಗಾಗಿ ಆ ಸಮಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿ, ನಾನು ಕೇಳಿದ ಇಚ್ಛೆಯನ್ನು ಈಡೇರಿಸಲಿಕ್ಕೆ ನೀವೇನು ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ದೀರಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋ ರೀತಿಲಿ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ದೈವದ ಮಾರ್ಗದರ್ಶನ ಕೂಡ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಒಂದು ಚಕ್ರ ಮುಗಿದು ಹೊಸದೊಂದು ಶುರುವಾಗುವ ಸೂಚನೆ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇರ್ಬೋದು, ಈ ರೀತಿ ಒಂದು ಏಂಜಲ್ಸ್ ನಂಬರ್ ಕಾಣಿಸೋದ್ರಿಂದ. ಹಾಗೆ ಹಳೆಯ ಕಷ್ಟಗಳು ಕೊನೆಗೊಳ್ತವೆ, ನಿಮ್ಮ ಕರ್ಮಫಲ ನೀಡೋ ಸಮಯ ಬರ್ತಾ ಇದೆ, ಬಿಡಬೇಕಾದದ್ದು ನಿಮ್ಮಿಂದ ದೂರ ಆಗೇ ಆಗುತ್ತೆ. ಹಾಗೆ ಇದು ರಿಲೀಸ್ ಮತ್ತು ಹೀಲಿಂಗ್ ಸಮಯ ಕೂಡ ನಿಮ್ಮದಾಗಿದೆ. ಹಾಗಾಗಿ ನೀವು ಇಷ್ಟು ದಿನ ಸಹಿಸಿದ್ದ ನೋವು ಇದೀಗ ಫಲವಾಗಿ ಶಾಂತಿಯುತವಾಗಿ ಮಾರ್ಪಾಡಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಇದರ ಮಹತ್ವ ಯಾವ ರೀತಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಯೂನಿವರ್ಸಿಂದ ಒಂದು ಮೆಸೇಜ್, ನೀವು ನಂಬಿದ ದೈವಶಕ್ತಿಯಿಂದ ಒಂದು ಮೆಸೇಜ್, ನೀವು ಪಟ್ಟ ಶ್ರಮಕ್ಕಾಗಿರ್ಬೋದು, ಹಾಗೆ ಒಂದು ಸಂಕಲ್ಪ ಮಾಡಿ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾರ್ಥನೆ, ಸೇವೆ, ದಯೆ, ಕರುಣೆ ಏನೆಲ್ಲ ತೋರಿಸಿದಿರೋ, ಮಾನವೀಯತೆ, ಮನುಷ್ಯತ್ವವನ್ನು ಅರ್ಥಕೊಂಡು ಆ ಮೌಲ್ಯದೊಂದಿಗೆ ನೀವು ಕೆಲವರಿಗೆ ಸಹಾಯ ಮಾಡಿದಿರಲ್ಲ, ಅದರ ಒಂದು ಮಹತ್ವ ಯಾವ ರೀತಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದರೆ ನಿಮಗೆ ಅನೇಕ ರೀತಿಯ ಕೆಲವು ಸೂಚನೆಗಳು ಸಿಕ್ಕು ಅದರ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಂಡಿದ್ದೀರ. ಏನೋ ಒಂದು ಆಪ್ರೇಷನ್ ಆಗಬೇಕಾಗಿತ್ತು, ಅದರ ಸುಳಿವೇ ನಿಮಗಿರಲಿಲ್ಲ, ಅದರಿಂದ ನೀವು ತುಂಬ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ರಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಒಂದು ಅವಕಾಶ ಸಿಕ್ಕು, ಅದು ಆ ಸಮಯಕ್ಕೆ ಸರಿಯಾಗಿ ಆಗಿ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ದಾರಿ
ಗುರುವು ತೋರಿಸಿದ್ದಾರೆ. ಇಲ್ಲಾಂದರೆ ಅದನ್ನು ನೀವಿನ್ನೂ ಸಫರ್ ಮಾಡಬೇಕಾಗಿತ್ತು, ಆ ವಿಚಾರದಲ್ಲಿ ಮುಂದೆ ಹೋಗಬೇಕಾಗಿತ್ತು ಅನ್ನೋ ರೀತಿಲಿ ಕಾಣಿಸ್ತಿದೆ. ಆದರೆ ಗುರುವಿನ ಶರಣದಲ್ಲಿ ಬಂದಮೇಲೆ ಅವರು ಅದಕ್ಕೊಂದು, ಆ ಕರ್ಮಕ್ಕೊಂದು ಬಿಡುಗಡೆ ಕೊಟ್ಟಿದ್ದಾರೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಸೂಚನೆ ಕೊಡ್ತಿದ್ದಾರೆ. ಹಾಗೆ ಕೆಲವೊಂದು ವಿಚಾರದಲ್ಲಿ ಹಣ ಆಗಿರ್ಬೋದು, ಅವಕಾಶಗಳಾಗಿರ್ಬೋದು, ಯಶಸ್ಸಾಗಿರ್ಬೋದು, ಸಂತಾನ, ಮದುವೆ, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲೂ ಕೂಡ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ಎದುರಾಗಿದೆ. ಹಾಗಾಗಿ ಒಂದು ಡೋರ್ ಕ್ಲೋಸ್ ಆಗ್ತಾ ಇದೆ, ಮತ್ತೊಂದು ದೊಡ್ಡ ಡೋರ್ ಓಪನ್ ಆಗ್ತಾ ಇದೆ ಅನ್ನೋ ಸೂಚನೆ ಕೂಡ ಖಂಡಿತವಾಗಿ ಸತ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ. ಹಾಸ್ಟೆಲ್ ಆಗಿರುವ ವಿಚಾರಗಳನ್ನು ಹಿಡಿದಿಟ್ಕೊಳ್ಬೇಡಿ, ಹಾಗೆ ಆ್ಯಕ್ಷನ್ ತೆಗೆದುಕೊಂಡು ಮುಂದೆ ಹೋಗಿ. ಅವಕಾಶ ಬಂದಾಗ ಹೆದರಬೇಡಿ, ಹಾಗೆ ಒಂದು ನಂಬಿಕೆ ಇಟ್ಕೊಳ್ಳಿ. ಗುರುವು, ದೇವರು ನಿಮ್ಮ ಜೊತೆ ಈ ಸಮಯದಲ್ಲಿ ಇದ್ದಾರೆ. 2026 ನಿಮಗೆ ಹೊಸ ಲೈಫ್ ಚಾಪ್ಟರ್ನ ಓಪನ್ ಮಾಡಿಕೊಟ್ಟಿದೆ. ಹೊಸ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವು ಶುರು ಮಾಡಿದ್ದು ಯಶಸ್ಸಿಗೆ ಹೋಗುತ್ತೆ, ನಂಬಿಕೆ ಇಟ್ಕೊಳ್ಬೇಕು. ರಿಲೇಷನ್ಶಿಪ್ ಅಂದರೆ ವೈಯಕ್ತಿಕ ಸಂಬಂಧ, ಪ್ರೀತಿಯ ಸಂಬಂಧದಲ್ಲಿ ಸುಧಾರಣೆ ಆಗುತ್ತೆ. ಹಾಗೆ ಒಂದು ಯಾವುದಾದ್ರೂ ಒಂದು ಸ್ನೇಹಿತರ ಮಧ್ಯೆ ಜಗಳ ಆಗಿದ್ರೂ ಕೂಡ ಅಲ್ಲೂ ಕೂಡ ಹೀಲಿಂಗ್ ಕಾಣಿಸ್ತಾ ಇದೆ. ಸ್ವಲ್ಪ ಡಿಸಿಪ್ಲಿನ್ ಅಂದರೆ ಶಿಸ್ತು ಬೇಕು ನಿಮ್ಮಲ್ಲಿ. ಇನ್ನು ಸೋಷಿಯಲ್ ಲೈಫ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ವಾಯ್ಸ್ ನಿಮ್ಮ ಪವರ್ ಆಗಿದೆ, ಹಾಗಾಗಿ ಎಷ್ಟು ಮಾತನಾಡಬೇಕು, ಎಷ್ಟು ಮೌನವಾಗಿದ್ದು ಆ ಶಕ್ತಿಯನ್ನು ನಿಮ್ಮಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಕೆಲವು ಯೋಜನೆಗಳನ್ನು ಹಾಕೊಳ್ಳಿ. ಹಾಗೆ ಶಿಸ್ತಿರಲಿ ಅನ್ನೋ ರೀತಿಲಿ ಮತ್ತೊಂದು ಸಾರಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಇಲ್ಲಾಂದರೆ ಶಿಸ್ತು ಇಲ್ಲ ಅಂದರೆ ಇಲ್ಲಿ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಅಸಾಧ್ಯ ಆಗುತ್ತೆ. ಅಂದರೆ ಈಗ ನೀವು ಊಟ ಮಾಡ್ತಾ ಇದ್ದೀರಾ ಅಂದರೆ ದಿನನಿತ್ಯ ಯಾವಾಗ ಬೇಕಾದರೆ ಏನು ಸಿಗುತ್ತೋ ಅದನ್ನು ತಿಂತಾ ಇದ್ದರೆ ನಿಮ್ಮ ಮನಸ್ಥಿತಿ ಸ್ಥೀಮಿತ ಕಳೆದುಕೊಳ್ಳುತ್ತೆ. ಪದೇ ಪದೇ ಏನಾದರೂ ಬೇಕು 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 ಅಂತಾನೆ ಇರುತ್ತೆ, ನೀವು ತಿಂತಾನೆ ಇರ್ತೀರಿ. ಇದರಿಂದ ಆರೋಗ್ಯ ಹದಗೆಡುತ್ತೆ. ನೀವು ತಿನ್ನೋ ವಿಚಾರದಲ್ಲಿ ಅಂದರೆ ಆಹಾರದಲ್ಲಿ ಒಂದು ಶಿಸ್ತನ್ನು ಇಟ್ಕೊಂಡ್ರೆ ನಿಮ್ಮ ಇಡೀ ಜೀವನ ಶಿಸ್ತಾಗಿರೋದ್ರ ಜೊತೆಗೆ ನೀವು ಆರೋಗ್ಯವಂತರಾಗಿರ್ತೀರ. ಅದರ ಜೊತೆ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಪಾಸಿಟಿವ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಅಷ್ಟು ನಿಮ್ಮ ಮನಸ್ಸು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದರ ತಕ್ಕ ಹಾಗೆ ನಿಮ್ಮ ಆತ್ಮದ ಧ್ವನಿ ನಿಮಗೆ ಕೇಳ್ತಾ ಹೋಗುತ್ತೆ. ಅದು ಗುರುವಿನ ಧ್ವನಿ ಆದರೂ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಶಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ಹಾಗೆ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ. ಈ ಎನರ್ಜಿಯ ಪ್ರಕಾರ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗಿದೆ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸಿಗೆ ಈ ಎನರ್ಜಿ ಹತ್ತಿರವಾಗಿದೆ, ಸ್ವಲ್ಪ ಸಮಾಧಾನ ಕೊಟ್ಟಿದೆ. ಗುರುವು ನನಗೆ ಎಲ್ಲ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಮಾಡ್ತಿದ್ರೆ, ಹಾಗೆ ಹೀಲ್ ಮಾಡ್ತಿದ್ರೆ. ಅವರು ನನ್ನ ಜೀವನದಲ್ಲಿ ಬಂದಮೇಲೆ ಅನೇಕ ರೀತಿಯ ತೆರವುಗಳನ್ನು ನಾನು ಕಂಡುಕೊಂಡಿದ್ದೀನಿ. ಇನ್ನೂ ಈ ಕಷ್ಟ, ದುಃಖ, ಸಮಸ್ಯೆಗಳ ನಡುವೆ ನಿಂತಿದ್ದೀನಿ, ಎದುರಿಸ್ತೀನಿ ಅನ್ನೋ ಧೈರ್ಯ ನನಗಿದೆ ಅಂದರೆ ಅದು ನನ್ನ ಗುರುವಿನಿಂದ ಮಾತ್ರ. ಅವರ ಆಶ್ರಯದಲ್ಲಿ ಇದು ನನಗೆ ಸಾಧ್ಯವಾಗಿದೆ, ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಥಿತಿ ಇದೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.